ಇವತ್ತು ನಮ್ಮ ಹತ್ರ ಇರೋದು ವಿವೋ S2. ಇದರಲ್ಲಿ 7050 mAh ಬ್ಯಾಟ್ರಿ ಇದೆ. ಈ ಫೋನ್ ನೋಡಿದ ಕೂಡಲೇ ನಮಗೆ ಒಂದು ಕ್ವೆಶನ್ ಬಂದೇ ಬರುತ್ತೆ. ಇಷ್ಟು ಥಿನ್ ಆಗಿರೋ ಫೋನಲ್ಲಿ ವಿವೋ ಇಷ್ಟು ಮ್ಯಾಸಿವ್ ಆಗಿರೋ ಬ್ಯಾಟ್ರಿ ಹೇಗೆ ಕೊಟ್ಟಿದ್ದಾರೆ ಅಂತ. ಈ ವಿಡಿಯೋಲಿ ಇದೇ ಪ್ರಶ್ನೆಗೆ ನಿಮಗೆ ಆನ್ಸರ್ ಸಿಗುತ್ತೆ. ಜೊತೆಗೆ ಈ ಫೋನ್ನ ಫುಲ್ ಡೀಟೇಲ್ ರಿವ್ಯೂ ಕೂಡ ಮಾಡ್ತಾ ಇದ್ದೀನಿ. ಹಾಗೆ ಈ ಫೋನ್ನ ರಿವ್ಯೂ ಮಾಡೋದಕ್ಕೆ ನಮ್ಮ ರಾಜಾಜಿನಗರ್ 6th ಬ್ಲಾಕ್ ಅಲ್ಲಿ ಇರೋ ಕಲರ್ಸ್ ಮೊಬೈಲ್ಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಬೆಸ್ಟ್ ಆಫರ್ಸ್ಗಳ ಜೊತೆಗೆ ಬೆಸ್ಟ್ ಡಿಸ್ಕೌಂಟ್ಸ್ ಕೂಡ ಕೊಡ್ತಾರೆ. ಇದರ ಲೊಕೇಶನ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಒಂದ್ಸತಿ ಹೋಗಿ ಚೆಕ್ ಮಾಡಿ. ಮೊದಲಿಗೆ ನಾವು ಇದರ ಬಾಕ್ಸ್ ಕಂಟೆಂಟ್ಸ್ ನ ನೋಡೋದಾದ್ರೆ, ಬಾಕ್ಸ್ ಅಲ್ಲಿ ಫೋನ್ ಜೊತೆಗೆ ಸಿಮ್ ಎಜೆಕ್ಟರ್ ಟೂಲ್, ಟೈಪ್ ಸಿ ಕೇಬಲ್, ಒಂದು 44 ವಾಟ್ ಫ್ಲಾಶ್ ಚಾರ್ಜರ್ ಕೂಡ ಸಿಗುತ್ತೆ. ಜೊತೆಗೆ ಬಾಕ್ಸ್ ಅಲ್ಲಿ ಒಂದು TPU ಕೇಸ್ ಕವರ್ ಕೂಡ ಸಿಗುತ್ತೆ. ಇದರ ಕ್ವಾಲಿಟಿ ಆವರೇಜ್ ಆಗಿದೆ. ಮತ್ತೆ ಇದರಲ್ಲಿ ಪ್ರೀ ಅಪ್ಲೈಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಕೂಡ ಸಿಗುತ್ತೆ. ಹಾಗಾಗಿ ಫಸ್ಟ್ ಸ್ಟೇಜ್ ಪ್ರೊಟೆಕ್ಷನ್ ನಿಮಗೆ ಬಾಕ್ಸ್ ಅಲ್ಲೇ ಸಿಗ್ತಾ ಇದೆ. ಮತ್ತೆ ಸಿಮ್ ಕಾರ್ಡ್ ಟ್ರೇನ ತೆಗೆದು ನೋಡಿದ್ರೆ ಇದು ಡ್ಯೂಯಲ್ ಸಿಮ್ ಸ್ಲಾಟ್ ಆಗಿರುತ್ತೆ. SD ಕಾರ್ಡ್ ಸ್ಲಾಟ್ ಇದರಲ್ಲಿ ಇರೋದಿಲ್ಲ. ಜೊತೆಗೆ ಸಿಂಪಲ್ ಗ್ಯಾಸ್ಕೆಟ್ ಪ್ರೊಟೆಕ್ಷನ್ ಕೂಡ ಇದೆ. ಯಾಕಂದ್ರೆ ಈ ಫೋನಲ್ಲಿ IP68 ಮತ್ತೆ IP69 ಪ್ರೊಟೆಕ್ಷನ್ ಸಿಗ್ತಾ ಇದೆ. ಅಂದ್ರೆ ಇದು ಸಿಂಪಲ್ ಆಗಿ ವಾಟರ್ ಪ್ರೂಫ್ ಸ್ಮಾರ್ಟ್ ಫೋನ್ ಆಗಿರುತ್ತೆ. ಇದು ಮಿಸ್ ಆಗಿ ಏನಾದ್ರೂ ನೀರಲ್ಲಿ ಒಳಗಡೆ ಬಿದ್ರೂ ಸಹ ಏನು ಆಗೋದಿಲ್ಲ. ಈಗ ನಾವು ಇದರ ಪ್ರೈಸಿಂಗ್ ಕಡೆ ಬಂದ್ರೆ, ಈ ಫೋನ್ ಬಂದು 2 ಡಿಫ್ರೆಂಟ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB ರ್ಯಾಮ್, 128GB ಸ್ಟೋರೇಜ್. ಇದಕ್ಕೆ 39,999 ಆಗಿರುತ್ತೆ. ಮತ್ತೆ 8GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 44,999 ಆಗುತ್ತೆ. ಜೊತೆಗೆ 10% ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. 15 ಮಂತ್ಸ್ ಝೀರೋ ಡೌನ್ ಪೇಮೆಂಟ್ EMI ಆಪ್ಷನ್ ಕೂಡ ಇದರಲ್ಲಿ ಸಿಗುತ್ತೆ. ಇನ್ನು ನಾವು ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಫಸ್ಟ್ ಲುಕ್ ಅಲ್ಲಿ ಪ್ರೀಮಿಯಂ ಫೀಲ್ ನ ಕೊಡ್ತಾ ಇದೆ. ಇದರ ಡಿಸೈನ್ ಇನ್ಸ್ಪಿರೇಷನ್ ವಿವೋ X300 FE ಅಂತ ಅನ್ಸುತ್ತೆ. ಜೊತೆಗೆ ಒಂದ್ ಕಡೆಯಿಂದ ನೋಡಿದ್ರೆ ಐಫೋನ್ ಏರ್ ತರ ಕೂಡ ಕಾಣಿಸ್ತಾ ಇದೆ. ಆದ್ರೆ ಇದರ ಲುಕ್ ನೋಡಿದ್ರೆ ತುಂಬಾ ಕಾಸ್ಟ್ಲಿ ಫೋನ್ ಅಂತ ಅನ್ಸುತ್ತೆ. ಇದರ ಬ್ಯಾಕ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಇದೆ. ಈ ಫೋನ್ 8.10 mm ಥಿಕ್ ಆಗಿದೆ. 199 ಗ್ರಾಮ್ಸ್ ವೆಯ್ಟ್ ಇದೆ. ಈಗ ನಮ್ಮ ಹತ್ರ ಇರೋದು ಸಿಲ್ಕ್ ವೈಟ್ ಕಲರ್. ಇದು ಟೋಟಲ್ ಆಗಿ 3 ಕಲರ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಸಫೈರ್ ಬ್ಲೂ ಹಾಗೆ ರೀಗಲ್ ಬ್ರಾನ್ಸ್. ಈ 2 ಕಲರ್ಸ್ ಅಲ್ಲಿ ಈ ಫೋನ್ 7.99 mm ಥಿಕ್ನೆಸ್ ಇರುತ್ತೆ. ಹಾಗೆ 197 ಗ್ರಾಮ್ಸ್ ವೆಯ್ಟ್ ಇರುತ್ತೆ. ಆದ್ರೆ ಈಗ ನಮ್ಮ ಹತ್ರ ಇರೋ ಈ ಕಲರ್ ಸ್ವಲ್ಪ ಹೆವಿ ಆಗಿದೆ. ವಿವೋ ಒಂದು ಸ್ಲೀಕ್ ಲೈಟ್ ವೈಟ್ ಫೋನ್ ಮಾಡಿದ್ದಾರೆ. ಜೊತೆಗೆ ಇದರಲ್ಲಿ ಮ್ಯಾಸಿವ್ ಬ್ಯಾಟ್ರಿ ಕೂಡ ಇದೆ. ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾವು ಹೇಳೋದಾದ್ರೆ, ಫೋನ್ ಬಂದು ಸಾಲಿಡ್ ಫೀಲ್ ನ ಕೊಡ್ತಾ ಇದೆ. ಇದರಲ್ಲಿ ಪಾಲಿಕಾರ್ಬನೇಟ್ ಬ್ಯಾಕ್ ಸಿಗುತ್ತೆ. ಪ್ಲಾಸ್ಟಿಕ್ ಫ್ರೇಮ್ ಇದೆ. ಆದ್ರೂ ಇದು ಇನ್ ಹ್ಯಾಂಡ್ ನಮಗೆ ಪ್ರೀಮಿಯಂ ಫೀಲ್ ನ ಕೊಡ್ತಾ ಇದೆ. ಇದರ ಬ್ಯಾಕ್ ಅಲ್ಲಿ ಗ್ರೇಡಿಯಂಟ್ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ. ಕ್ಯಾಮ್ರಾ ಮಾಡ್ಯೂಲ್ ಅಲ್ಲಿ ಮೆಟಲ್ ಪಾರ್ಟ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಆರಾ ಲೈಟ್ ಸಿಗುತ್ತೆ. ಇದು ಬೇಸಿಕಲಿ ನೋಟಿಫಿಕೇಶನ್ ಲೈಟ್ ಹಾಗೆ ಕ್ಯಾಮ್ರಾ ಫ್ಲಾಶ್ ಕೂಡ ಆಗಿರುತ್ತೆ. ಫೋಟೋಸ್ ತೆಗೆಯುವಾಗ ವಾರ್ಮ್ ಹಾಗೆ ಕೂಲ್ ಲೈಟ್ ಟೋನ್ ನ ಇದು ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್ ನಾವು ಇದರ ಪೋರ್ಟ್ಸ್ ಹಾಗೆ ಬಟನ್ಸ್ ನ ನೋಡೋದಾದ್ರೆ, ಈ ಫೋನ್ ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ವಾಲ್ಯೂಮ್ ರಾಕರ್ ಸಿಗುತ್ತೆ, ಪವರ್ ಬಟನ್ ಸಿಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಏನೂ ಇಲ್ಲ. ಫೋನ್ ಕೆಳಗಡೆ ಟೈಪ್ ಸಿ ಪೋರ್ಟ್ ಇದೆ, ಸಿಮ್ ಟ್ರೇ ಇದೆ, ಸ್ಪೀಕರ್, ಮೈಕ್ರೋಫೋನ್ ಸಿಗುತ್ತೆ. ಟಾಪ್ ಅಲ್ಲಿ ಮೈಕ್ರೋಫೋನ್ ಮತ್ತೆ ಸ್ಪೀಕರ್ ಇದೆ. ಇದರಲ್ಲಿ ಡ್ಯೂಯಲ್ ಸ್ಪೀಕರ್ ಹಾಗೆ ನಾಯ್ಸ್ ಕ್ಯಾನ್ಸಲೇಷನ್ಗೆ ಸೆಕೆಂಡರಿ ಮೈಕ್ರೋಫೋನ್ ಕೂಡ ಸಿಗುತ್ತೆ. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಸ್ವಲ್ಪ ಜೋರಾಗಿನೇ ಕೇಳಿಸುತ್ತೆ. ನೆಕ್ಸ್ಟ್ ನಾವು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ವಿವೋ S ಸೀರೀಸ್ ಯಾವಾಗಲೂ ಡಿಸ್ಪ್ಲೇಗೆ ಸ್ಪೆಷಲ್ ಅಟೆನ್ಷನ್ ನ ಕೊಡ್ತಾ ಇರುತ್ತೆ. ಇದರಲ್ಲೂ ಕೂಡ ಅದೇ ಕಾಣಿಸುತ್ತೆ. ಬೆಸಲ್ಸ್ ತುಂಬಾ ಕಡಿಮೆ ಇದೆ. ಕರ್ವ್ ಡಿಸ್ಪ್ಲೇ ಆಗಿರೋದ್ರಿಂದ 93.82% ಸ್ಕ್ರೀನ್ ಟು ಬಾಡಿ ರೇಷಿಯೋ ಸಿಗ್ತಾ ಇದೆ. ಇದು 6.83 ಇಂಚಸ್ 3D ಕರ್ವ್ಡ್ ಅಮಲಾಯ್ಡ್ ಡಿಸ್ಪ್ಲೇ ಆಗಿರುತ್ತೆ. 1.5K ರೆಸಲ್ಯೂಷನ್ ಸಿಗುತ್ತೆ. ಇದರಲ್ಲಿ 2000 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಇದೆ. ಜೊತೆಗೆ 3000 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಅಂದ್ರೆ ಈ ಡಿಸ್ಪ್ಲೇ ಬ್ರೈಟ್ ಆಗಿದೆ. ವಿವಿಂಗ್ ಆಂಗಲ್ ಕೂಡ ಚೆನ್ನಾಗಿದೆ. ಎಲ್ಲ ಕಲರ್ಸ್ ನಮಗೆ ಅಕ್ಯುರೇಟ್ ಆಗಿ ಕಾಣಿಸುತ್ತೆ. ಹಾಗೆ ಡಿಸ್ಪ್ಲೇ ಸೆಟ್ಟಿಂಗ್ಸ್ ನ ಡಾರ್ಕ್ ಮೋಡ್ ಅಲ್ಲಿ ಕಸ್ಟಮ್ ಬ್ರೈಟ್ನೆಸ್ ಫೀಚರ್ ಕೂಡ ಸಿಗುತ್ತೆ. ಜೊತೆಗೆ ಐ ಕಂಫರ್ಟ್ಗೆ ಬ್ಲೂ ಲೈಟ್ ಫಿಲ್ಟರ್ ಕೂಡ ಸಿಗುತ್ತೆ. ಸ್ಲೀಪ್ ಕಂಫರ್ಟ್ ಮೋಡ್ ಕೂಡ ಇದರಲ್ಲಿ ಇದೆ. ಆಂಟಿ ಫ್ಯಾಟಿಗ್ ಮೋಡ್ ಕೂಡ ಸಿಗುತ್ತೆ. ಎಲ್ಲ ತರಹ ಮೋಡ್ಗಳು ಇದರಲ್ಲಿ ಸಿಗುತ್ತೆ. ಹಾಗೆ ಇದರಲ್ಲಿ SGS ಲೋ ಫ್ಲಿಕರ್ ಸರ್ಟಿಫಿಕೇಶನ್ ಸಿಗುತ್ತೆ. ಅಂದ್ರೆ ನಾವೇನಾದ್ರೂ ಜಾಸ್ತಿ ಫೋನ್ ನ ಯೂಸ್ ಮಾಡಿದ್ರು ಸಹ ಕಣ್ಣುಗಳು ಸೇಫ್ ಆಗೇ ಇರುತ್ತೆ. ಈ ಡಿಸ್ಪ್ಲೇಗೆ HDR10+ ಸರ್ಟಿಫಿಕೇಶನ್ ಇರೋದ್ರಿಂದ ನೆಟ್ಫ್ಲಿಕ್ಸ್, ಯೂಟ್ಯೂಬ್, ಅಮೆಝಾನ್ ಪ್ರೈಮ್, ಜಿಯೋ ಹಾಟ್‌ಸ್ಟಾರ್ ಎಲ್ಲ ಕಡೆ ಕಂಟೆಂಟ್ಸ್ ಕ್ವಾಲಿಟಿ ಕ್ರೇಜಿಯಾಗಿ ಕಾಣಿಸುತ್ತೆ. ಇದರ ರೆಸಲ್ಯೂಷನ್ ನಾವು HD ಇಂದ ಅಲ್ಟ್ರಾ HD ವರೆಗೂ ಕಸ್ಟಮೈಸ್ ಮಾಡ್ಕೋಬಹುದು.
ಟೆಕ್ಸ್ಟ್ಗಳು ತುಂಬ ಶಾರ್ಪ್ ಆಗಿ ಕಾಣಿಸುತ್ತೆ. ಕಾಂಟ್ರಾಸ್ಟ್ ಕೂಡ ಚೆನ್ನಾಗಿದೆ. ಓವರ್ ಆಲ್ ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿದೆ. ಕರ್ವ್ ಡಿಸ್ಪ್ಲೇ ಇರೋದ್ರಿಂದ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾವು ಇದರ ಕ್ಯಾಮ್ರಾ ಕಡೆ ಬಂದರೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಸಿಗುತ್ತೆ. 2 ಮೆಗಾ ಪಿಕ್ಸೆಲ್ ಸೆಕೆಂಡರಿ ಕ್ಯಾಮ್ರಾ ಸಿಗುತ್ತೆ. ಇದರ ಮೇನ್ ಕ್ಯಾಮ್ರಾ ಅಲ್ಲಿ ಸೋನಿ IMX882 ಸೆನ್ಸರ್ ಇದೆ. ಸೋನಿ ಸೆನ್ಸರ್ ಇರೋದ್ರಿಂದ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಫೋಟೋಸ್ ತೆಗೆದಾಗ ನ್ಯಾಚುರಲ್ ಫೀಲ್ ಬರುತ್ತೆ. ಕಲರ್ಸ್ ಪಾಪಿಂಗ್ ಆಗಿ ಬರುತ್ತೆ. ಆದರೆ ಓವರ್ ಸ್ಯಾಚುರೇಟೆಡ್ ಆಗಿ ಕಾಣಿಸೋದಿಲ್ಲ. ಹಾಗಾಗಿ ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ ಈ ಫೋನಲ್ಲಿ ವೈಡ್ ಆ್ಯಂಗಲ್ ಕ್ಯಾಮ್ರಾ ಸಿಗೋದಿಲ್ಲ. ಮತ್ತು ಇದರಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಇದೆ. ಇದು 84 ಡಿಗ್ರಿ ವೈಡ್ ಆ್ಯಂಗಲ್ ಕವರ್ ಮಾಡುತ್ತೆ. ಅಂದರೆ ಗ್ರೂಪ್ ಸೆಲ್ಫೀಸ್ ಈಸಿಯಾಗಿ ನಾವು ತೆಗಿಬೋದು. ಸೆಲ್ಫೀಸ್ ಡೀಟೇಲ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ನಾವು ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದರೆ ಮೇನ್ ಹಾಗೆ ಸೆಲ್ಫಿ ಎರಡೂ ಕ್ಯಾಮ್ರಾಯಿಂದ 4K ವಿಡಿಯೋಸ್ನ 30 FPS ಅಲ್ಲಿ ನಾವು ರೆಕಾರ್ಡಿಂಗ್ ಮಾಡ್ಬೋದು. ಕ್ವಾಲಿಟೀಸ್ ಹಾಗೆ ಕಲರ್ಸ್ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಅನಿಸುತ್ತೆ. ಮತ್ತು ಇದರಲ್ಲಿ ನಿಮಗೆ ಡೀಸೆಂಟ್ ಕ್ಯಾಮ್ರಾ ಕ್ವಾಲಿಟಿ ಸಿಗುತ್ತೆ. 40,000ಗೆ ಇದು ವರ್ತಿಲ್ಲ. ಕ್ಯಾಮ್ರಾ ಕ್ವಾಲಿಟಿ ಇನ್ನೂ ತುಂಬ ಇಂಪ್ರೂವ್ ಆಗಬೇಕಾಗಿತ್ತು. ಆದರೆ ಇದರಲ್ಲಿ ಎಕ್ಸ್ಟ್ರಾ ಕ್ಯಾಮ್ರಾ ಫೀಚರ್ಸ್ಗಳು ಕೂಡ ಸಿಗುತ್ತೆ. ಇದರ ಆರಾ ಲೈಟ್ ರಾತ್ರಿ ಪಾರ್ಟಿ ಫೋಟೋಸ್ಗೆ ಸ್ಟುಡಿಯೋ ಲೈಟಿಂಗ್ಸ್ನ ಕೊಡುತ್ತೆ. ನೀವು ಇದರ ಬ್ರೈಟ್ನೆಸ್ನ ಕಂಟ್ರೋಲ್ ಮಾಡ್ಕೋಬೋದು. ಜೊತೆಗೆ ಇದರಲ್ಲಿ AI ಎರೇಸರ್ 2.0 ಇದೆ. ಇದರಿಂದ ಫೋಟೋಸಲ್ಲಿ ಅನ್ವಾಂಟೆಡ್ ಆಬ್ಜೆಕ್ಟ್ಸ್ನ ಈಸಿಯಾಗಿ ನಾವು ರಿಮೂವ್ ಮಾಡ್ಕೋಬೋದು. ಲೈವ್ ಫೋಟೋಸ್ ಫೀಚರ್ಸ್ ಕೂಡ ಇದೆ. ಫೋಟೋಸ್ ತೆಗೆದಾಗ ಆ ಮೂಮೆಂಟ್ನ ಇದು ಪ್ರಿಸರ್ವ್ ಮಾಡಿರುತ್ತೆ. ಇನ್ನು AI ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನಲ್ಲಿ AI ಫೀಚರ್ಸ್ ತುಂಬಾನೇ ಇದಾವೆ. ನೋಟ್ಸ್ ಆ್ಯಪಲ್ಲಿ ಸಮರೈಸ್ ಮಾಡ್ಕೋಬೋದು. ಜೊತೆಗೆ ಬ್ರೈನ್ ಸ್ಟಾರ್ಮ್ ಮಾಡೋ AI ಟೂಲ್ಸ್ ಕೂಡ ಸಿಗುತ್ತೆ. ಗೂಗಲ್ ಸರ್ಕಲ್ ಟು ಸರ್ಚ್ ಇರೋದ್ರಿಂದ ಎಲ್ಲ ಆಬ್ಜೆಕ್ಟ್ಸ್ನ ಇನ್ಸ್ಟೆಂಟ್ಲಿ ಐಡೆಂಟಿಫೈ ಮಾಡ್ಕೋಬೋದು. ಹಾಗೆ ಪವರ್ ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಗೂಗಲ್ ಜೆಮಿನಿ ಲೈವ್ ಆಗಿ ಓಪನ್ ಆಗುತ್ತೆ. ಜೊತೆಗೆ ಇದರಲ್ಲಿ ವಿವೋ ಡಾಕ್ ಮಾಸ್ಟರ್ ಸಿಗುತ್ತೆ. ಇದರಿಂದ ಲಾಂಗ್ ಆರ್ಟಿಕಲ್ಸ್ನ ಚಾಪ್ಟರ್ ವೈಸ್ ಸಮರೈಸ್ ಮಾಡ್ಕೋಬೋದು. ಮತ್ತು AI ಸ್ಮಾರ್ಟ್ ಕಾಲಲ್ಲಿ ಕಾಲ್ ಟ್ರಾನ್ಸ್ಕ್ರಿಪ್ಷನ್ ಹಾಗೆ ಆಟೋ ಕಾಲ್ ರೆಕಾರ್ಡಿಂಗ್ ಸಿಗುತ್ತೆ. ವಿವೋ ಆಫೀಸ್ ಕಿಟ್ ಇಂದ ಫೋನ್ನ PC ಅಥವಾ ಮ್ಯಾಕ್ ಜೊತೆಗೆ ಕನೆಕ್ಟ್ ಮಾಡಿಬಿಟ್ಟು ಸ್ಕ್ರೀನ್ ಮಿರರ್, ಮೌಸ್ ಕಂಟ್ರೋಲ್, ಫೈಲ್ ಟ್ರಾನ್ಸ್ಫರ್, ಟೆಕ್ಸ್ಟ್ ಕಾಪಿ ಪೇಸ್ಟ್ ಎಲ್ಲ ಮಾಡ್ಕೋಬೋದು. ಪ್ರೊಡಕ್ಟಿವಿಟಿಗೆ ಇದು ಹೆಲ್ಪ್ಫುಲ್ ಫ್ಯೂಚರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ MediaTek Dimensity 7360 ಟರ್ಬೋ ಪ್ರೊಸೆಸರ್ ಸಿಗ್ತಾ ಇದೆ. ಇದು 5G ಪ್ರೊಸೆಸರ್ ಆಗಿದೆ. ಎಲ್ಲ 5G ಬ್ಯಾಂಡ್ ಸಪೋರ್ಟ್ ಸಿಗುತ್ತೆ. ಆದರೆ ಈ ಪ್ರೊಸೆಸರ್ ಪವರ್ಫುಲ್ ಪ್ರೊಸೆಸರ್ ಅಲ್ಲ. ಇದು ಡೀಸೆಂಟ್ ಪ್ರೊಸೆಸರ್ ಆಗಿರುತ್ತೆ. ಇದರಲ್ಲಿ 9 ಲ್ಯಾಕ್ ಪ್ಲಸ್ ಅಂತೂ ಸ್ಕೋರ್ ಬರುತ್ತೆ. ಇದರ ಸ್ಕೋರ್ ಅಂತೂ ತುಂಬ ಕಡಿಮೆ ಆಯಿತು. ಇನ್ನೂ ಜಾಸ್ತಿ ಬರಬೇಕಾಗಿತ್ತು. ಮತ್ತು ಇದರಲ್ಲಿ LPDDR4X ರ್ಯಾಮ್ ಹಾಗೆ UFS 3.1 ಸ್ಟೋರೇಜ್ ಇದೆ. ಈ ಪ್ರೈಸ್ ರೇಂಜಲ್ಲಿ ಇದರ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡೂ ಕೂಡ ಕಡಿಮೆ ಆಯಿತು. ಆದರೆ ಇದರಲ್ಲಿ ಮಲ್ಟಿ ಟಾಸ್ಕಿಂಗ್ ಈಸಿಯಾಗಿ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಆ್ಯಪ್ ಸ್ಮೂತಾಗಿ ರನ್ ಆಗುತ್ತೆ. ಡೈಲಿ ಯೂಸಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಯಾವುದೇ ಏನೂ ಇಶ್ಯೂಸ್ ಬರೋದಿಲ್ಲ. ಆದರೆ ಲಾಂಗ್ ಟರ್ಮಲ್ಲಿ ಸ್ವಲ್ಪ ಲ್ಯಾಗ್ ಇಶ್ಯೂಸ್ ಬರ್ಬೋದು. ಇನ್ನು ನಾವು ಗೇಮಿಂಗ್ ಕಡೆ ಬಂದರೆ BGMIನ ಸ್ಮೂತ್ ಸೆಟ್ಟಿಂಗಲ್ಲಿ ಎಕ್ಸ್ಟ್ರೀಮ್ ಆಪ್ಷನಲ್ಲಿ ಆಡ್ಬೋದು. ಅಂದರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಇದರಲ್ಲಿ ಗೇಮ್ ಪ್ಲೇ ಅಷ್ಟೊಂದು ಸ್ಮೂತ್ ಆಗಿ ಇರೋದಿಲ್ಲ. ಆವ್ರೇಜ್ 50 FPS ಕೊಡುತ್ತೆ. ಹಾಗೆ ಇದರ ಬ್ಯಾಟ್ರಿ ಡ್ರೈನ್ ಹಾಗೆ ಹೀಟಿಂಗ್ ಟೆಸ್ಟ್ ಕೂಡ ಮಾಡಿದ್ವಿ. ಟೆಸ್ಟಿಂಗಲ್ಲಿ 5% ಬ್ಯಾಟ್ರಿ ಡ್ರಾಪ್ ಆಯಿತು. ಮ್ಯಾಕ್ಸಿಮಮ್ ಟೆಂಪರೇಚರ್ 37.5 ಡಿಗ್ರಿ ಸೆಲ್ಸಿಯಸ್ ಇತ್ತು. ಇದು ಏನು ಜಾಸ್ತಿ ಹೀಟ್ ಕೂಡ ಏನೂ ಆಗೋದಿಲ್ಲ. ಯಾಕಂದರೆ ಇದರ ಪ್ರೊಸೆಸರ್ ಅಷ್ಟೊಂದು ಪವರ್ಫುಲ್ ಆಗಿಲ್ಲ. ಜೊತೆಗೆ ಇದರಲ್ಲಿ 3810 mm² ವೇಪರ್ ಚೇಂಬರ್ ಸಿಗುತ್ತೆ. ಓವರಾಲ್ ಹೇಳಬೇಕು ಅಂತಂದರೆ ಇದರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ. ಆದರೆ ಡೈಲಿ ಲೈಫ್ಗೆ ಇದು ಓಕೆ ಚೆನ್ನಾಗಿರುತ್ತೆ. ಆದರೆ ಹೆವಿ ಗೇಮರ್ಸ್ ಆಗಿದ್ರೆ ನೀವು ಇದನ್ನು ತಗೋಬೇಡಿ. ಇದು ಜಸ್ಟ್ ಕ್ಯಾಶುಯಲ್ ಗೇಮಿಂಗ್ಗೆ ಅಷ್ಟೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ ಇದು Android 16 ಬರುತ್ತೆ. Origin OS 6 ವರ್ಕ್ ಮಾಡುತ್ತೆ. ರೀಸೆಂಟಾಗಿ ಲಾಂಚ್ ಆಗ್ತಾ ಇರೋ ವಿವೋ ಎಲ್ಲ ಫೋನ್ಸ್ಗಳಲ್ಲೂ ಕೂಡ ಸೇಮ್ ಸಾಫ್ಟ್ವೇರ್ ಸಿಗ್ತಾ ಇದೆ. ಈ UI ಆಪ್ಟಿಮೈಸ್ಡ್ ಆಗಿರುತ್ತೆ. ಆದರೆ ಇದರಲ್ಲಿ ಕೆಲವು ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಸ್ಗಳು ಇರುತ್ತೆ. ಇವು ಬೇಡ ಅಂತಂದರೆ ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಇದರ ಆ್ಯನಿಮೇಷನ್ ಸ್ಮೂತ್ ಆಗಿದೆ. ಬಗ್ ಫ್ರೀ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ಫೋನ್ಗೆ 3 ಇಯರ್ಸ್ ಸಾಫ್ಟ್ವೇರ್ ಅಪ್ಡೇಟ್ ಹಾಗೆ 5 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಹಾಗಾಗಿ ನೆಕ್ಸ್ಟ್ 4 to 5 ಇಯರ್ಸ್ವರೆಗೂ ಈ ಫೋನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಆದರೆ 2 to 3 ಇಯರ್ಸಲ್ಲಿ ಇದು ಲ್ಯಾಗ್ ಅಥವಾ ಸ್ಲೋ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಇದೇ ಈ ಫೋನ್ನ ಮೇನ್ ಹೈಲೈಟ್ ಪಾಯಿಂಟ್ ಆಗಿರುತ್ತೆ. ಇದು ಇಷ್ಟು ಥಿನ್ ಫೋನ್ ಆಗಿದ್ರೂ ಇದರಲ್ಲಿ 7500 mAh ಮ್ಯಾಸಿವ್ ಬ್ಯಾಟ್ರಿ ಇದೆ. ವಿವೋ ಹೇಳೋ ಪ್ರಕಾರ 1600 ಚಾರ್ಜ್ ಸೈಕಲ್ವರೆಗೂ ಬ್ಯಾಟ್ರಿ ಹೆಲ್ತ್ ಕಡಿಮೆ ಆಗೋದಿಲ್ಲ ಅಂತ. ಆದರೆ ನಾರ್ಮಲ್ ಫೋನ್ಸಲ್ಲಿ ಇದು ಅರೌಂಡ್ 800 ಸೈಕಲ್ಸ್ ಇರುತ್ತೆ. ಇದರಲ್ಲಿ ಡಬಲ್ ಸಿಗ್ತಾ ಇದೆ. ಇದನ್ನು ನಾವೇನಾದರೂ ಒಂದ್ಸಲಿ ಚಾರ್ಜ್ ಮಾಡಿದರೆ
ನಾರ್ಮಲ್ ಯೂಸಲ್ಲಿ ಆರಾಮಾಗಿ ನಾವು 2 ಡೇಸ್ವರೆಗೂ ಬರುತ್ತೆ. ಹೆವಿ ಯೂಸರ್ ಏನಾದರೂ ಆಗಿದ್ರೆ 9 ಅವರ್ಸ್ವರೆಗೂ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಜೊತೆಗೆ ಇದರಲ್ಲಿ ಓವರ್ ನೈಟ್ ಚಾರ್ಜಿಂಗ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಅಂದರೆ ನೀವೇನಾದರೂ ಫೋನ್ ಚಾರ್ಜಲ್ಲೇ ಹಾಕಿ ಮರೆತು ಮಲ್ಕೊಂಡ್ಬಿಟ್ರೆ ಬ್ಯಾಟ್ರಿ ಸೇಫ್ ಆಗೇ ಇರುತ್ತೆ. ಕೊನೆಯದಾಗಿ ನಾವು ಇದರ ಕನ್ಕ್ಲೂಷನ್ ಕಡೆ ಬಂದರೆ ವಿವೋ ಎಷ್ಟು ಒಂದು ಡೀಸೆಂಟ್ ಫೋನ್ ಅಂತ ಹೇಳ್ಬೋದು. ಆದರೆ ಇದು 40,000 ಪ್ರೈಸ್ ರೇಂಜ್ಗೆ ಇದು ವರ್ತಿಲ್ಲ ಅಂತ ಅನಿಸುತ್ತೆ. ಆದರೆ ಇದರಲ್ಲಿ ಥಿನ್ ಡಿಸೈನ್ ಇದೆ, ಮ್ಯಾಸಿವ್ ಬ್ಯಾಟ್ರಿ ಸಿಗುತ್ತೆ, ಡಿಸ್ಪ್ಲೇ ಚೆನ್ನಾಗಿದೆ, ಡೀಸೆಂಟ್ ಕ್ಯಾಮ್ರಾ ಸಿಗುತ್ತೆ, ಜೊತೆಗೆ ಕೆಲವು ಯೂಸ್ಫುಲ್ AI ಫೀಚರ್ಸ್ಗಳು ಕೂಡ ಇದ್ದಾವೆ. ಈ ಪ್ರೈಸ್ ರೇಂಜಲ್ಲಿ ಬ್ಯಾಟ್ರಿ ಹಾಗೆ ಡಿಸೈನ್ಗೆ ಪ್ರಿಯಾರಿಟಿ ಇತ್ತು ಅಂತ ಅಂದರೆ ನೀವು ಇದನ್ನು ತಗೋಬೋದು. ಆದರೆ ಗೇಮಿಂಗ್ಗೆ ಪ್ರಿಯಾರಿಟಿ ಕೊಡ್ತೀರಾ ಅಂತ ಅಂದರೆ ನೀವು ಬೇರೆ ಆಪ್ಷನ್ ನೋಡ್ಕೊಳ್ಳೋದು ಒಳ್ಳೆಯದು. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ವಿವೋ S2ನ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ಬಗ್ಗೆ ನಿಮಗೆ ಇನ್ನೂ ಡೌಟ್ಸ್ ಇತ್ತು ಅಂತ ಅಂದರೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.